ಲೈ ಬಡ್ಡಿ ಐದ್ನೆ ಯಾವ ಗಳಿಗೆಲ್ಲಿ ನೀನು ಆ ಹುಡುಗಿನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ದೆ ಏನೋ ನೋಡ್ಲಾ ಆಗ್ಲೇ ಮನೆಗೊಂದು ಸಾವಿರ ಸುದ್ದಿ ಬಂದ್ಬಿಡ್ತು, ಇನ್ಕಮ್ ಟ್ಯಾಕ್ಸ್ ಅವರು ಬಂದ್ಬಿಟ್ರು. ಏನೇನೆಲ್ಲ ಆಗೋಯ್ತಲ್ಲ ನಿನ್ನಿಂದ. ಎಂತ ಅನಿಸ್ತೋಳ ಅವಳು ಲೈ, ಎಲ್ಲಿ ಗಂಟ್ಬಿಡ್ಲ ನಿನಗೆ? ಯಾರ ಅವಳು? ಅಡ್ಕೋತಾ ಇದ್ದೀನಿ ಸುಮ್ಮನೆ ನಿಂತಿದ್ಯಲ್ಲ, ಏನ್ ಕರ್ಮಕ್ಕೆ ಅಂತ ನಮ್ಮ ಹೊಟ್ಟೆಲ್ ಉಟ್ಬಿಟ್ಟ ನೀನ್ ಲೈ. ಅಪ್ಪಾಜಿ ಕೇಳ್ತವ್ರೆ, ಆದದಾಗ್ಲಿ ಹೇಳ್ಬಿಡು ನೇತಾಗೆ. ಬಗಲ್ಲ ಅಯ್ಯೋ, ಈಗ ಸಿದ್ದು ಭಾವನಾ ಹೆಸರು ಹೇಳಿಬಿಟ್ರೆ ಏನು ಮಾಡೋದು? ಭಾವನಾ ಬೇರೆ ಇಲ್ಲೇ ಇದ್ದಾರೆ. ಆಮೇಲೆ ಮಾವ ಇಬ್ಬರನ್ನೂ ಮಾತಾಡಿಸಿ. ಅಪ್ಪಾಜಿ ಅದು ಅವರು ಭಾವನಾ, ಪಾಪ ನೀವು ಹೇಳಿದ ತಕ್ಷಣ ಓಡ್ ಬಂದಿದ್ದೀರಾ. ಏನು ಕೆಲಸ ಆಯ್ತೋ ಏನೋ. ನೋಡಿ, ನೀವೊಂದು ಕೆಲಸ ಮಾಡಿ, ಬಾಗಲ್ ತಟ್ಟಿ ನಾನು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಹೊರಟ್ಬಿಡಿ. ಅವರಿಬ್ಬರು ಅಪ್ಪ ಮಗ ಹಾಗೆ ಮಾತಾಡಕ್ಕೆ ಕೂತ್ಬಿಟ್ರೆ ಪ್ರಪಂಚದ ಜ್ಞಾನನೇ ಇರಲ್ಲ. ಹೋಗಿ. ಸರಿ. ಅದು ಸರ್, ಏನವ? ಸರ್ ನನಗೆ ಟೈಮ್ ಆಗ್ತಿದೆ, ನಾನಿನ್ನು ಹೊರಡ್ತೀನಿ. ಸರಿ ಕಣವ, ನೀನು ಹೋಗಿ ಬರವ. ನಿನ್ನಿಂದ ಬಹು ಉಪಕಾರ ಆಯ್ತು ಕಣವ. ಆಮೇಲೆ ಇದ್ದಕ್ಕಿದ್ದಂಗೆ ಕರೆದ್ಬಿಟ್ವಿ ಅಂತ ಬೇಸರ ಮಾಡ್ಕೋಬೇಡ. ಪರವಾಗಿಲ್ಲ ಸರ್, ಇದು ನನ್ನ ಕರ್ತವ್ಯ. ಹೊರಡ್ತೀನಿ. ಸರಿ ಕಣವ, ಹುಷಾರ್ ಕಣವ. ಅಪ್ಪಾಜಿ 2 ನಿಮಿಷ, ನಾನು ಬಂದ್ಬಿಡ್ತೀನಿ. ಸಿದ್ದೇಗೌಡ, ನನ್ನ ಮಾತಿನ ಮುಗ್ದಿಲ್ಲ ಕಲ. ನಾನಿನ್ನು ಬರ್ತೀನಿ. ಆಯ್ತು, ಹೋಗಿ ಬನ್ನಿ. ನೋಡ್ಲಾ, ಬೆಳಿಗ್ಗೆಯಿಂದ ಆದಿದ್ದೆಲ್ಲ ಆಗೋಯ್ತು. ಇನ್ಯಾವತ್ತು ಆ ಹುಡುಗಿ ಹೆಸರನ್ನ ನಮ್ಮ ಮನೇಲಿ ಎತ್ತು ಕೂಡ್ದು ಸುಮ್ಮನೆ ನಾನು ತೋರಿಸಿದ ಹುಡುಗಿಗೆ ತಾಲಿ ಕಟ್ಬಿಡು, ತೆಪ್ಪಗಿದ್ದು ಬಿಡು. ನನಗೆ ನಿಮ್ಮ ಆರೋಗ್ಯ ಮುಖ್ಯ. ನೀವು ಚೆನ್ನಾಗಿರ್ಬೇಕು. ಆಮೇಲೆ ಹೊರಗಡೆ ತಿಂದು ಆರೋಗ್ಯ ಎಲ್ಲ ಹಾಳಾಗೋದು ಬೇಡ. ಅದಕ್ಕೆ ನನ್ನ ಮನೆಯಲ್ಲೇ ಅಚ್ಚುಕಟ್ಟಾಗಿ ಅಡುಗೆ ಮಾಡ್ತೀನಿ. ಏನು ಮಾಡಲಿ ಹೇಳಿ? ಅವರೆಕಾಳು ಹುಳಿ ಮಾಡಿ. ಅಬ್ಬಬ್ಬಾ, ಪರವಾಗಿಲ್ವೇ? ಬ್ರೆಡ್ ಜಾಮ್ ಸಾಕು ಅಂತ ಹೇಳ್ತಿದ್ದವರು ವೆರೈಟೀಸ್ ಕೇಳ್ತಿದ್ದೀರಾ? ಮತ್ತೆ ನಿಮ್ಮ ಕೈ ರುಚಿ ಅಷ್ಟೊಂದು ಚೆನ್ನಾಗಿರುತ್ತೆ, ಅದಕ್ಕೆ ಕೇಳ್ತಾ ಇದ್ದೀನಪ್ಪ. ಆದರೆ ಚಿನ್ನುಮರಿ, ನಿಮ್ಗೆ ತುಂಬ ಕಷ್ಟ ಆಗೋದಾದರೆ ನಿಮ್ಗೇನು ಸುಲಭ ಆಗುತ್ತೆ ಅದನ್ನೇ ಮಾಡಿ. ಅದೇ ಮತ್ತೆ, ಗಂಡ ಇಷ್ಟಪಟ್ಟಿದ್ದು ಅಡುಗೆ ಮಾಡದೆ ಹೋದರೆ ಹೆಂಡತಿಯಾಗಿ ಏನು ಪ್ರಯೋಜನ ಹೇಳಿ? ಇಷ್ಟು ಮಾಡದೇ ಇರೋದಕ್ಕಾಗತ್ತಾ? ನೀವೇನು ಇಷ್ಟನೋ ಅದನ್ನೇ ಮಾಡ್ತೀನಿ. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ? ಅವರೆಕಾಳು ಹುಳಿ ಅಂದರೆ ವೆಂಕಿ ಅಣ್ಣಂಗೂ ತುಂಬ ಇಷ್ಟ ರೀ. ವಾರಕ್ಕೆ 1-2 ದಿನ ಆದರೂ ಮಾಡಿಸ್ಕೊಂಡು ತಿಂತಿದ್ದ. ನಮ್ಮಿಬ್ಬರ ನಡುವೆ ಅವನ ವಿಷಯ ತರೋ ಅವಶ್ಯಕತೆ ಏನಿತ್ತು? ಅವನ ಹೆಸರು ಎತ್ತಿ ನನ್ನ ಮೂಡನ್ನೆಲ್ಲ ಹಾಳು ಮಾಡ್ಬಿಟ್ರು. ಯಾಕ್ರಿ ಸೈಲೆಂಟ್ ಆಗ್ಬಿಟ್ರಿ? ಏನಿಲ್ಲ ಚಿನ್ನುಮರಿ, ನೀವು ಅಡುಗೆ ಮುಗಿಸಿ, ನಾನು ಮೀಟಿಂಗ್ ಮುಗಿಸಿ ಬೇಗ ಮನೆಗೆ ಬರ್ತೀನಿ. ಸರಿ ಆಯ್ತು, ಬಾಯ್. ಬಾಯ್ ಬಾಯ್. ಜೋಪಾನ. ಮಾವ, ಅಲ್ಲ ಮಾವ, ನೀವೇ ಹೀಗೆ ಕೂತ್ಬಿಟ್ರೆ ಹೇಗೆ? ಏನೋ ಆಗ್ಬಾರ್ದಿತ್ತು, ಆಗೋಯ್ತು, ಮರ್ತ್ಬಿಡಿ ಮಾವ. ಏನವ ನಿಲ್ಲವ, ಆ ಹುಡುಗಿ ಯಾರಿರ್ಬೋದವ? ಈ ವಿಚಾರವಾಗಿ ನಿನ್ನ ಹತ್ರ ಏನಾದ್ರು ಮಾತಾಡಿದ್ದೇನವ? ನನಗ ಮಾವ? ಇಲ್ಲ, ಅಲ್ಲ
ಸಿದ್ದು ನನ್ನ ಹತ್ರ ಇದನ್ನೆಲ್ಲ ಹೇಳ್ತಾನ? ನೀವೇ ಹೇಳಿ. ಬಡ್ಡಿ ಆಗ ಸಿದ್ದೇಗೌಡ ಯಾಕೆ ಹಿಂಗಾಗೋದ? ಇವ್ನು ಹಿಂಗೆ ಎಣ್ಣೆ ಇಟ್ಲಿಂದ ಓಡಾಡ್ಕೊಂಡಿದ್ರೆ ಮುಂದಕ್ಕೆ ಹೆಂಗವ ರಾಜಕೀಯ ಮಾಡ್ತಾನೆ? ಹೌದು ಮಾವ, ನನಗೂ ಹಾಗೆ ಅನಿಸ್ತು. ರಾಜಕೀಯ ಅಂದ್ರೆ ಒಂಥರ ತಪಸ್ಸಿದ್ದಾಗೆ ಅಲ್ವಾ? ಈಗ ನೀವೆಲ್ಲ ನೋಡಿ ಎಷ್ಟು ಶ್ರದ್ಧೆಯಿಂದ ರಾಜಕೀಯ ಮಾಡ್ಕೊಂಡ್ ಬಂದಿದ್ದೀರಾ. ಈ ರಾಜಕೀಯದಲ್ಲಿ ಇನ್ವಾಲ್ವ್ ಆಗಿರುವಾಗ ಬೇರೆ ಬೇರೆ ಕಡೆ ಎಲ್ಲ ಗಮನ ಹೋದ್ರೆ ಇದ್ರಲ್ಲಿ ಉದ್ಧಾರ ಆಗೋದು ಸ್ವಲ್ಪ ಕಷ್ಟನೇ. ಹೂ ಕಣವ, ಈ ಇಸಿದಾಗೆ ನಮ್ಮ ಮರಿಗೌಡನೇ ಮೇಲು ಕಣವ. ಅವನು ಯಾವ ಎಣ್ಣೆ ಇಟ್ಲಿಂದನೂ ಸುತ್ತಾಡ್ಲಿಲ್ಲ. ಅವನಾಯ್ತು, ಅವನ ಮನೆ ಆಯ್ತು, ಅವನ ಹೆಂಡತಿ ಆಯ್ತು ಅಂತ ನೆಮ್ಮದಿಯಾಗಿ ಅವನೇ ಕಣವ. ಪರವಾಗಿಲ್ಲ, ಇದೊಂದು ವಿಷಯದಲ್ಲಾದರೂ ಅವ್ರನ್ನ ಹೊಗಳಿದ್ರಲ್ಲ. ಇಲ್ಲವ, ನಮ್ಮ ಸಿದ್ದೇಗೌಡನ ವಿಷಯದಲ್ಲಿ ಏನೇನೋ ಕನ್ಸ್ಕೊಂಡಿದ್ದೆ ಕಣವ. ಆದರೆ ಅವನು ಅದನ್ನೆಲ್ಲ ಮಣ್ಪಾಲ್ ಮಾಡ್ಬಿಟ್ಟ ಕಣವ. ಯಾಕೋ ಅವನು ಉದ್ಧಾರ ಆಗೋ ಲಕ್ಷಣನೇ ಕಾಣ್ತಾ ಇಲ್ಲ ಕಣವ. ಅಯ್ಯೋ ಮಾವ, ಯಾಕಾಗೆಲ್ಲ ಅನ್ಕೋತಾ ಇದ್ದೀರಾ? ಅವನೇನೋ ಹುಡುಗಾಟಕ್ಕೆ ಆ ಥರ ಎಲ್ಲ ಮಾತಾಡಿರ್ಬೋದು, ಸರಿ ಹೋಗ್ತಾನೆ ಬಿಡಿ. ಬಿಡವ, ಅವನು ಹುಡುಗಾಟಕ್ಕೆ ಹೇಳಿದ್ನೋ ನಿಜವಾಗ್ಲೂ ಹೇಳಿದ್ನೋ ನನಗೆ ಗೊತ್ತಿಲ್ಲ. ಆ ಹುಡುಗಿ ಯಾರೇ ಆಗಿರ್ಬೋದು, ಆ ಹುಡುಗಿ ಕತೆನ ಮುಗಿಸ್ಬಿಟ್ಟು ಅವನ ಕೈಯಲ್ಲಿ ನಮ್ಮ ಮುನ್ಸ್ವಾಮಿ ಮಗಳಿಗೆ ಕುತ್ತಿಗೆಗೆ ತಾಲಿ ಕಟ್ಟಿಸ್ಬಿಡ್ತೀನಿ ಕಣವ. ಹೆಂಗೂ ಅವನ ಜಾತಕದಲ್ಲಿ ಕಂಟಕ ಐತೆ ಅಂತ ಹೇಳವ್ರೆ. ಅವಳಿಂದಾನೇ ಈ ಕಂಟಕ ಮುಕ್ತಾಯ ಆಗೋಗ್ಲಿ. ಮಾವ, ಯಾಕಂದ್ರೆ ಆ ಹುಡುಗಿನ ನೋಡವ, ನನ್ನ ನಿಶಿಗೆ ಯಾರೇ ಬಂದರೂ ನಾನು ಸುಮ್ಕೆ ಇರಕ್ಕಿಲ್ಲ. ಆ ಹುಡುಗಿನೇ ಇರ್ಬೋದು, ನಮ್ಮವರೇ ಇರ್ಬೋದು, ಇನ್ನು ಯಾರೇ ಇರ್ಬೋದು. ನಿಂಗೆ ಇನ್ನೂ ನಂಗೆ ಕೋಪ ಗೊತ್ತಿಲ್ಲ ಕಣವ. ಹೋಗವ, ಕುಡಿಯೋಕ್ಕೆ ಬಿಸಿ ಬಿಸಿ ಕಾಫಿನೋ ಟೀನೋ ಹುಸಿ ಮಾಡ್ಕೊಂಡು ತಗೊಂಬ ಹೋಗವ. ಸರಿ.